ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶಿರೋನಾಮೆ, ದಾನಿಯೇಲನ ಶ್ರದ್ಧೆ ನಿಶ್ಚಯ ಪ್ರಾರ್ಥನೆಗೆ ದೇವರು ಉತ್ತರಿಸುತ್ತಾನೆ. ಈ ದಿನದ ದೇವರ ವಾಕ್ಯ. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೇ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ದಾನಿಯೇಲನು 10ನೇ ಅಧ್ಯಾಯ 11 ಮತ್ತು 12ನೇ ವಚನಗಳು. ದಾನಿಯೇಲನಾದ ನಾನೊಬ್ಬನೇ ಆ ದರ್ಶನವನ್ನು ಕಂಡೆನು. ಆ ಅದ್ಭುತ ದರ್ಶನವನ್ನು ಕಂಡು ಶಕ್ತಿಯನ್ನೆಲ್ಲ ಕಳೆದುಕೊಂಡೆನು. ನನ್ನ ಗಾಂಭೀರ್ಯವು ಹಾಳಾಯಿತು, ನಿತ್ರಾಣನಾದೆನು ಎಂದು ವಾಕ್ಯವು ಹೇಳುತ್ತದೆ. ನಿಜವಾಗಿಯೂ ಶುದ್ಧೀಕರಿಸಲ್ಪಟ್ಟವರೆಲ್ಲರೂ ಇದೇ ರೀತಿಯ ಅನುಭವವನ್ನು ಹೊಂದಿರುತ್ತಾರೆ. ಕ್ರಿಸ್ತನ ಶ್ರೇಷ್ಠತೆ, ಮಹಿಮೆ ಮತ್ತು ಪರಿಪೂರ್ಣತೆಯ ಬಗ್ಗೆ ಅವರ ದೃಷ್ಟಿಕೋನಗಳು ಸ್ಪಷ್ಟವಾದಷ್ಟು ಅವರು ತಮ್ಮ ಸ್ವಂತ ದೌರ್ಬಲ್ಯ ಮತ್ತು ಅಪೂರ್ಣತೆಯನ್ನು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತಾರೆ. ತಮಗೆ ಮುಂಚೆ ಸರಿಯಾಗಿ ಮತ್ತು ಸುಂದರವಾಗಿ ಕಂಡವುಗಳು ಈಗ ಕ್ರಿಸ್ತನ ಶುದ್ಧತೆ ಮತ್ತು ಮಹಿಮೆಗೆ ವಿರುದ್ಧವಾಗಿ ಅನರ್ಹ ಮತ್ತು ಭ್ರಷ್ಟವಾಗಿ ಕಾಣಿಸಿಕೊಳ್ಳುವ ಕಾರಣ ಅವರು ತಮ್ಮದು ಪಾಪವಿಲ್ಲದ ಗುಣಸ್ವಭಾವ ಎಂದು ಹೇಳಿಕೊಳ್ಳುವ ಮನಸ್ಸಿನವರಾಗಿರುವುದಿಲ್ಲ. ಮನುಷ್ಯರು ದೇವರಿಂದ ದೂರಾದಾಗ ಮತ್ತು ಕ್ರಿಸ್ತನ ಬಗ್ಗೆ ಅವರು ಅಸ್ಪಷ್ಟವಾದ ದೃಷ್ಟಿಕೋನವನ್ನು ಹೊಂದಿರುವಾಗ, ನನ್ನಲ್ಲಿ ಪಾಪವಿಲ್ಲ, ನಾನು ಶುದ್ಧನಾಗಿದ್ದೇನೆ ಎಂದು ಅವರು ಹೇಳಿಕೊಳ್ಳುತ್ತಾರೆ. ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು ಎಂದು ವಾಕ್ಯವು ಹೇಳುತ್ತದೆ. ಇಲ್ಲಿ ದಾನಿಯೇಲನಿಗೆ ಪರಲೋಕದ ಅಧಿಪತಿಯು ಎಂತಹ ಶ್ರೇಷ್ಠವಾದ ಗೌರವವನ್ನು ತೋರಿಸಿದ್ದಾನೆ ಅಲ್ಲವೇ? ನಡುಗುತ್ತಾ ನಿಂತಿದ್ದ ತನ್ನ ಸೇವಕನನ್ನು ಸಮಾಧಾನಪಡಿಸುತ್ತಾ ಅವನು, ನಿನ್ನ ಪ್ರಾರ್ಥನೆಯು ಪರಲೋಕದಲ್ಲಿ ಕೇಳಲ್ಪಟ್ಟಿದೆ ಎಂದು ಭರವಸೆ ನೀಡುತ್ತಾನೆ. ದಾನಿಯೇಲನ ಶ್ರದ್ಧೆ ನಿಷ್ಠೆಯ ಪ್ರಾರ್ಥನೆಗೆ ಉತ್ತರವಾಗಿ ಪಾರಸೀಯ ರಾಜನ ಹೃದಯವನ್ನು ಪ್ರಭಾವಕ್ಕೆ ಒಳಪಡಿಸಲು ದೂತನಾದ ಗಬ್ರಿಯೇಲನನ್ನು ಕಳುಹಿಸಲಾಯಿತು. ಆದರೆ ದಾನಿಯೇಲನು ಉಪವಾಸ ಮತ್ತು ಪ್ರಾರ್ಥನೆ ಮಾಡುತ್ತಿದ್ದ 3 ವಾರಗಳ ಸಮಯದಲ್ಲಿ ರಾಜನು ದೇವರಾತ್ಮದ ಚಿತ್ತವನ್ನು, ಅನಿಸಿಕೆಗಳನ್ನು ವಿರೋಧಿಸಿದ್ದನು. ನಂತರ ದಾನಿಯೇಲನ ಪ್ರಾರ್ಥನೆಗೆ ಉತ್ತರ ಕೊಡಬೇಕೆಂದು ರಾಜನ ಕಠಿಣ ಹೃದಯವನ್ನು ಕೆಲವು ನಿರ್ಧಾರಿತ ಕ್ರಮವನ್ನು ತೆಗೆದುಕೊಳ್ಳುವಂತೆ ತಿರುಗಿಸಲು ಪರಲೋಕದ ರಾಜಕುಮಾರನಾದ ಪ್ರಧಾನ ದೇವದೂತನಾದ ಮಿಕಾಯೇಲನನ್ನು ಕಳುಹಿಸಲಾಯಿತು. ಅವನು ಈ ಮಾತುಗಳನ್ನು ನನಗೆ ಹೇಳಿದ ಕೂಡಲೇ ನಾನು ಮುಖವನ್ನು ತಗ್ಗಿಸಿಕೊಂಡು ಬಾಯಿ ಬಿಡಲಾರದೆ ಹೋದೆನು. ಇಗೋ, ನರರೂಪ ಸದೃಶನೊಬ್ಬನು ನನ್ನ ತುಟಿಗಳನ್ನು ಮುಟ್ಟಿದನು. ಆಮೇಲೆ ಆ ಪುರುಷನು ನನಗೆ, ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು, ಬಲಗೊಳ್ಳು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು, ಎನ್ನೊಡೆಯನೇ, ಮಾತನಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದರಿಕೆ ಮಾಡಿದೆನು ಎಂದು ವಾಕ್ಯವು ಹೇಳುತ್ತದೆ. ದಾನಿಯೇಲನಿಗೆ ಪ್ರಕಟವಾದ ದೈವಿಕ ಮಹಿಮೆಯು ಎಷ್ಟು ಹೆಚ್ಚಾಗಿತ್ತೆಂದರೆ ಅವನಿಗೆ ಆ ದೃಶ್ಯವನ್ನು ಸಹಿಸಲಾಗಲಿಲ್ಲ. ಆಗ ಪರಲೋಕದ ದೂತನು ತನ್ನ ಸಾನ್ನಿಧ್ಯದ ಪ್ರಕಾಶವನ್ನು ಮರೆಮಾಡಿದನು ಮತ್ತು ನರರೂಪ ಸದೃಶನಂತೆ ಪ್ರವಾದಿಗೆ ಕಾಣಿಸಿಕೊಂಡನು. ತನ್ನ ದೈವಿಕ ಶಕ್ತಿಯಿಂದ ದೇವರಿಂದ ಕಳುಹಿಸಲ್ಪಟ್ಟ ಸಂದೇಶವನ್ನು ಕೇಳಲು ನಿಷ್ಠೆ ಮತ್ತು ನಂಬಿಕೆಯುಳ್ಳ ಈ ಮನುಷ್ಯನನ್ನು ಮಿಕಾಯೇಲನು ಬಲಪಡಿಸಿದನು. ದಾನಿಯೇಲನು
ಅತ್ಯುನ್ನತನಾದವನ ನಿಷ್ಠಾವಂತ ಸೇವಕನಾಗಿದ್ದನು. ತನ್ನ ದೀರ್ಘಾಯುಷ್ಯ ಕಾಲವೆಲ್ಲವೂ ತನ್ನ ಯಜಮಾನನ ಸೇವೆಗೆ ಅವನ ಜೀವನವು ಮುಡಿಪಾಗಿತ್ತು. ಅವನ ಗುಣಸ್ವಭಾವದ ಶುದ್ಧತೆ ಮತ್ತು ಅವನ ಅಚಲವಾದ ನಿಷ್ಠೆಯು ಅವನ ಹೃದಯದ ನಮ್ರತೆ ಮತ್ತು ಅವನು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುವುದಕ್ಕೆ ಮಾತ್ರ ಸಮವಾಗಿತ್ತು. ದಾನಿಯೇಲನ ಜೀವನವು ನಿಜವಾದ ಶುದ್ಧೀಕರಣದ ಪ್ರಭಾವಪೂರ್ಣ ಮಾದರಿಯಾಗಿದೆ ಎಂದು ನಾವು ಮತ್ತೆ ಹೇಳುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.